ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ವಿಡಿಯೋ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಂತಂದರೆ ಮೇ 25 ಇದೆ. ಓಕೆ, ನೋಡೋಣ ಏನೇನಿದೆ ಅಂಥೇಳಿ. ಪರಿಸರ ಸೂಕ್ಷ್ಮ ವಲಯದಲ್ಲಿ ವಸತಿ ಸಂಕೀರ್ಣ ಅಂಥೇಳಿ ಇದೆ. ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ತಲೆ ಎತ್ತುತ್ತಿರುವ ಉದ್ದೇಶಿತ ಯೋಜನೆಗೆ ಪರಿಸರವಾದಿಗಳ ತೀವ್ರ ವಿರೋಧ ಅಂತ ಇದೆ. ಓಕೆ, ಇಲ್ಲಿ ನಮಗೆ ಏನಂತಂದರೆ ಪರಿಸರ ಸೂಕ್ಷ್ಮ ವಲಯ ಅಂತಂದರೆ ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಅನ್ನೋ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನಿದು ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತಂದ್ರೆ ಆಲ್ಮೋಸ್ಟ್ ಯಾರೀಗ ಎಲ್ಲ ಪ್ರಿಪ್ರೇಷನ್ ಮಾಡಿರ್ತಾರಲ್ಲ ಎನ್ವಿರಾನ್ಮೆಂಟ್ ಒಳಗೆ ಈ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಯಾವುದೇ ಒಂದು ಅಂದರೆ ನಮ್ಮದು ನ್ಯಾಷನಲ್ ಪಾರ್ಕ್ಸು ಮತ್ತು ವೈಲ್ಡ್ ಲೈಫ್ ಸೆಂಚುರೀಸ್ ಇರ್ತಾವಲ್ಲ, ಸೊ ಅದ್ರದ್ದು ಒಂದು ಬೌಂಡ್ರಿ ಇದೆ, ಒಂದು ಬಪ್ಪರ್ ಝೋನ್ಲಿಂತ ಅಂಥೇಳಿ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಏನು ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂಥೇಳಿ ಅಂದರೆ ಇದನ್ನು ಎಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ಶಾಕ್ ಅಬ್ಸಾರ್ಬರ್ ಟೈಪ್ ಏನಂತಂದರೆ ಏನೇ ಒಂದು ಎಫೆಕ್ಟ್ ಆದ್ರೂ ಈಗ ಇಲ್ಲೇ ಐತೆ ಅಂತಂದ್ರೆ ಇಷ್ಟೆಲ್ಲನೂ ಏನಂತಂದ್ರೆ ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಮಾಡಿರ್ತಾರೆ. ಇಲ್ಲಿ ಏನಂತಂದ್ರೆ 3 ರೀತಿ ಬರ್ತವೆ. ಒಂದು ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸು, ಆಮೇಲೆ ಏನಂತಂದರೆ ಈ ಒಂದು ಝೋನ್ ಒಳಗೆ 3 ರೀತಿ ಏನಂತಂದರೆ ಆ್ಯಕ್ಟಿವಿಟೀಸ್ಗೆ ಅಂತೇಳಿ ಕೆಟಗರೈಸೇಷನ್ ಮಾಡಿದ್ದಾರೆ. ಒಂದು ಪ್ರೊಹಿಬಿಟೆಡ್ ಅಂತಂದ್ರೆ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್, ಎರಡನೇದು ರೆಗ್ಯುಲೇಟೆಡ್, ಅಲ್ಲಿ ಸಮ್ ಎಕ್ಸ್ಟೆಂಟ್ ರೆಗ್ಯುಲೇಷನ್ ಮಾಡ್ತಾರೆ. ಇನ್ನಂತಂದ್ರೆ ಪರ್ಮಿಟೆಡ್. ಓಕೆ, ನೀವು ಇಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸ್ ಯಾವುದು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೋಗಿ ಇದೊಂದು ಸ್ವಲ್ಪ ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದು ಮೊನ್ನೆನೂ ಕಾನ್ಸೆಪ್ಟ್ ಬಂದಿತ್ತು. ಇದು ವೆರಿ ಇಂಪಾರ್ಟೆಂಟ್ ಹೈ ಹಿಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಆಲ್ರೆಡಿ ನಮ್ಮದು ಹಂಪಿ ಮತ್ತು ಬಂದುಬಿಟ್ಟು ಅದು ಹೈ ಹಿಲ್ಡಿಂಗ್ ಟಾಪಿಕ್ ಅದು, ವಿಜಯನಗರ ಸಾಮ್ರಾಜ್ಯ. ಸೊ ಇನ್ನೂ ಯಾಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕಂತಂದರೆ ಮೊನ್ನೆ ಹೇಳಿದೆ, ಅಲ್ಲಿ ಆಳ್ವಾರರ ಒಂದು ಶಿಲ್ಪಗಳು ಏನಂತಂದ್ರೆ ಪತ್ತೆ ಆಗಿವೆ, ಮೂರ್ತಿಗಳು ಅಂಥೇಳಿ. ಇವಾಗ ಏನು ಪತ್ತೆ ಆಗಿದೆ ಅಂತಂದ್ರೆ ಹಜಾರರಾಮ ದೇಗುಲದಲ್ಲಿ ನೋಡಿಲ್ಲ, ಹಜಾರರಾಮ ಇದು ಯಾವುದು ಒಂದು ವಾಸ್ತುಶಿಲ್ಪ ಶೈಲಿಗೆ ಬರ್ತೈತಿ ಅಂತ ನೋಡ್ಕೋಬೇಕು. ವಿಜಯನಗರ ಸಾಮ್ರಾಜ್ಯವನ್ನು ಒಂದು ನೀಟಾಗಿ ಓದ್ಕೋಬೇಕು. ಅವ್ರದ್ದು ಆಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು, ಅವ್ರದ್ದೊಂದು ಟ್ರೇಡ್ ಇರ್ಬೋದು, ಅವ್ರದ್ದು ಪೋರ್ಟ್ಸ್ ಆಗಿರ್ಬೋದು, ಎಲ್ಲನೂ ವೆರಿ ಅವ್ರದ್ದು ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಏನಂತಂದರೆ ವಿಜಯನಗರ ಸಾಮ್ರಾಜ್ಯ ಪಟ್ಟಂಗೆ ಇಂಪಾರ್ಟೆಂಟು. ಎಲ್ಲ ನಿಂತ ಓದ್ಕೊಳ್ಳಿ. ಮೊನ್ನೆ ಆಳ್ವಾರರ ವಿಗ್ರಹಗಳು ಕಂಡು ಬಂದಿದ್ದು, ಈಗ ವ್ಯಾಲ್ಡ್ ಶಿಲ್ಪ ಪತ್ತೆ ಅಂತ ಕಂಡು ಬಂದಿತ್ತು. ಸೊ ಈ ರೀತಿಯೂ ಕ್ವಶನ್ ಆಗ್ಬೋದು. ಇತ್ತೀಚೆಗೆ ಏನೋ ವ್ಯಾಲ್ಡ್ ಅನ್ನೋದು ಒಂದು ನ್ಯೂಸ್ನಲ್ಲಿತ್ತು, ಅದು ಏನಂತೇಳಿ ಕೇಳ್ಬೋದು. ಏನಂತಂದರೆ ಅದು ಸಿಂಹ, ಆನೆ ಮತ್ತು ಕುದುರೆಯಂತಹ ಪ್ರಾಣಿಗಳ ಅಂಗಾಂಗಗಳನ್ನು ಸಂಯೋಜಿಸಿ ಸೃಷ್ಟಿಸಲಾದ ಒಂದು ವಿಶೇಷ ಕಾಲ್ಪನಿಕ ರೂಪವೇ ವ್ಯಾಲ್ಡ್ ಅಂತ ಹೇಳ್ತಾರೆ. ಅಂದರೆ ಇದೊಂದು ಏನು ಇವೆಲ್ಲ ಪ್ರಾಣಿಗಳ ಅಂಗಾಂಗಗಳನ್ನು ಸಂಯೋಜಿಸಿ ಸೃಷ್ಟಿಸಲಾದ ಒಂದು ವಿಶಿಷ್ಟ ಕಾಲ್ಪನಿಕ ರೂಪ. ಇದು ಬುದ್ಧಿವಂತಿಕೆ ಮತ್ತು ಅಪಾರ ಶಕ್ತಿಯ ಸಂಕೇತ ಅಂಥೇಳಿ ಹೇಳ್ತಾರೆ. ಇಲ್ಲೈತೆ ನೋಡಿದ್ದು ಪ್ರಾಣಿ. ಮತ್ತು ನೀವು ನಮ್ಮನ್ನು ಹೇಳಿದ್ದೆ ಆಳ್ವಾರರು ಅಂದರೆ ಯಾರು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಆಳ್ವಾರರು ಯಾರು ಅಂಥೇಳಿ ಏನು ಮೆನ್ಷನ್ ಮಾಡಿ ಹೋಗಿ ನೀಟಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಓದ್ಕೊಳ್ಳಿ. ಹೈ ಹಿಲ್ಡಿಂಗ್ ಟಾಪಿಕ್ ಬರಲೇಬೇಕಿದು. ಓಕೆ, ಸೊ ಇದು ದ್ವೇಷ ಭಾಷೆಯನ್ನು ಕೇಂದ್ರ ಅಡ್ಡಿ ಅಂತ ಹೇಳ್ತಾ ಇದ್ದಾರೆ. ಮಸೂದೆ ಇದೆ, ಕಾಯ್ದೆ ಆದಮೇಲೆ ನೋಡೋಣ. ಓಕೆ, ಸೊ ಇದೆಲ್ಲ ಏನು ಬೇಡ. ಯುದ್ಧ ಅಂತೆ ಇರಾನ್ ಒಪ್ಪಿಗೆ ಅಂತ ನೋಡೋಮ್ಮ, ಇದೆಲ್ಲ ಏನು ಬೇಡ. ಸೊ ಇಲ್ಲಿ ಬಂದುಬಿಟ್ಟು ಏನಂತಂದರೆ ಅರಣ್ಯ ಒತ್ತುವರಿ ಆಗಿದೆ ಅಂಥೇಳಿ ಏನೋ ನ್ಯೂಸಲ್ಲಿದೆ. ನಾನು ಆಲ್ರೆಡಿ ಡಿಸ್ಕಷನ್ ಮಾಡುವಾಗ ಹೇಳಿದ್ದೆ ಅರಣ್ಯ ಅಂತಂದರೆ ಏನು ಅಂಥೇಳಿ ಮೀನಿಂಗ್. ಕಮೆಂಟ್ ಸೆಕ್ಷನಲ್ಲಿ ಅರಣ್ಯ ಯಾವುದಕ್ಕೆ ನಾವು ಅರಣ್ಯ ಅಂತ ಕರಿತೇವೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೋಗಿ ನೀಟಾಗಿ ನಮ್ಮದು ಫಾರೆಸ್ಟ್ ಬಗ್ಗೆ ಓದ್ಕೊಳ್ಳಿ. ಓಕೆ, ಏನು ಓದ್ಕೋಬೇಕಾಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಹೊಂದಿರುವ ರಾಜ್ಯಗಳು ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಅರಣ್ಯ ಹೊಂದಿರೋದು, ಬೋತ್ ವಿಸ್ತೀರ್ಣ ಮತ್ತು ಏನಂತಂದ್ರೆ ಅದು ಡೆನ್ಸಿಟಿ ಇರ್ತೈತಲ್ಲ ಆ ಒಂದು ಆ್ಯಂಗಲ್ನಿಂದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಅದಕ್ಕೆ ನಿಮಗೆ ಹೇಳಿ ಅಂತ ಹೇಳ್ತಾ ಇದ್ದೇನೆ. ಇದು ಏನಿದು ಯುವಜನರ ಆನ್ಲೈನ್ ಸಂಚಲನ ಸಮಕಾಲೀನ ರಾಜಕಾರಣಕ್ಕೆ ಎಚ್ಚರಿಕೆ. ಅದು ಇತ್ತೀಚೆಗೆ ಅದು ಕಾಕ್ರೋಚ್ ಜನತಾ ಪಾರ್ಟಿದು ಅಂಥೇಳಿ ಆನ್ಲೈನ್ದೊಳಗೆ ಇದು ಮಾಡಿ ಏನೋ ಒಂದು ಸ್ಥಾಪನೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಇದೆ. ಇದೆಲ್ಲ ಏನು ಬೇಕಾಗಂಗಿಲ್ಲ ಈಗ ಪ್ರೆಸೆಂಟ್ಲಿ ಅಂತಂದ್ರೆ. ಸೊ ಯಾರು PSI ಎಕ್ಸಾಮ್ ಓದ್ತಿರ್ತಿರಲ್ಲ, ಈ ಒಂದು ಏನೋ ಸಂಪಾದಕೀಯವನ್ನು ನೀಟಾಗಿ ಓದ್ಕೊಂಡು ಇದ್ರ 1/4 ಮಾಡಿದರೆ ನಿಮ್ದು PSIದ ಪ್ರಿಸೈಸ್ ರೈಟಿಂಗಿಗೂ ಹೆಲ್ಪ್ ಆಗುತ್ತೆ. ಓಕೆ, ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇದು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ನಿಮ್ಗದು ಅಲ್ಲಿ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಿಲ್ಲ, ಇಲ್ಲಿ ಒಂದಿದೆ ನೋಡಿದೆ, ದಳಪತಿ ಮಾದರಿ ರಾಜ್ಯವು ಪಾಲಿಸಲಿ. ಅಂದರೆ ಇತ್ತೀಚೆಗೆ ತಮಿಳುನಾಡಲ್ಲಿ ಏನು ಇವರು ವಿಜಯ್ ದಳಪತಿ ಏನಂತಂದರೆ CM ಆದ್ರಲ್ಲ, ಅವಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವು ಏನಂತಾರೆ ಧಾರ್ಮಿಕ ಸ್ಥಳ ಮತ್ತು ಶಿಕ್ಷಣ ಸಂಸ್ಥೆ, ಬಸ್ ನಿಲ್ದಾಣ ಇದರದ್ದು 500 ಮೀಟರ್
ಅಂದರೆ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಯಾವುದೋ ಒಂದು ವೈನ್ ಶಾಪ್ ಓಪನ್ ಇರಬೇಕಂತಂದ್ರೆ 500 ಮೀಟ್ರ್ಗಿಂತ ಜಾಸ್ತಿ ದೂರದಲ್ಲಿದ್ದರೆ ಮಾತ್ರ ಅವಕ್ಕೆ ಪರ್ಮಿಷನ್. ಯಾವುದು ಬಿಲೋ 500 ಇದೆಯಲ್ಲ ಅಂಥವ್ರನ್ನೆಲ್ಲ ಇನ್ನೂ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಗುಡ್ ಇನಿಷಿಯೇಟಿವ್. ನೀವು ಈ ರೀತಿ ಏನಾದ್ರೂ ಹೆಲ್ತ್ ಇಶ್ಯೂಸ್ ಅಥವಾ ಏನಾದರೂ ಅಡ್ಮಿನಿಸ್ಟ್ರೇಟಿವ್ ಒಳಗೆ ನೀವು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಬೇಕಂತಂದ್ರೆ ಆ ರೀತಿ ಏನಾದರೂ ಬಂದಿತ್ತು ಅಂತಂದರೆ ಎಕ್ಸಾಮ್ದಲ್ಲಿ ಇದೊಂದು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಓಕೆ, ಇದನ್ನು ಏನಿಲ್ಲ, ಅದು SIR ಬಗ್ಗೆ ಒಂದು ಏನೋ ಆರ್ಟಿಕಲ್ ಬಂದಿದೆ, ಏನಿಲ್ಲ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ SIR ಅಂತಂದರೆ ಏನು ಅಂಥೇಳಿ ಗೊತ್ತಿದೆ. ಆ SIRಗೆ ಕನ್ಸಿಡರ್ ಮಾಡಬೇಕಂತಂದರೆ ಏನು ಕನ್ಸಿಡರ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ನೀಟಾಗಿ ಓದ್ಕೊಳ್ಳಿ. ಇದೆಲ್ಲ ರೀಲ್ಸ್ ಬಗ್ಗೆ ಇದೆ, ಇದನ್ನೆಲ್ಲ ಏನು ಬೇಡ. ಎಲ್ಲರೂ ಅದು ರೀಲ್ಸ್ ಒಳಗೆ ಮಗ್ನ ಆಗಿಬಿಟ್ಟಿದ್ದಾರೆ ಅಂಥೇಳಿ ಬಂದಿದೆ. ಇದು ಕ್ಯೂ ಮೇಲೆ ಹೈಪರ್ಸಾನಿಕ್ ಓರ್ನಿಶಿಕ್ ಕ್ಷಿಪಣಿ ದಾಳಿ ಅಂಥೇಳಿ. ಸೊ ನಾನು ಬಿಗ್ನಿಂಗಲ್ಲಿ ಹೇಳಿದ್ದೆ, ಈ ರೀತಿ ದಾಳಿಗಳಾದಾಗ, ಯುದ್ಧಗಳಾದಾಗ ಯಾವ ಒಂದು ಅಫೆಕ್ಟೆಡ್ ಪ್ರದೇಶಗಳಿರ್ತಾವೆ, ದೇಶಗಳಿರ್ತಾವೆ, ಅವು ನಮಗೆ ಪ್ಲೇಸ್ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಆ ರೀತಿ ಕ್ವಶನ್ಸ್ ಬಂದಿದೆ. ಮತ್ತು ನೀವು ಆ ರೀತಿ ಹಿಂಗಲ್ಲಿಂತ್ರನೇ ಓದಬೇಕು, ಮತ್ತು ಮ್ಯಾಪ್ ದೃಷ್ಟಿಲಿಂತ್ರ ನೋಡ್ಕೋಬೇಕಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಏನಿದು ಉಕ್ರೇನ್ ದೇಶದ ರಾಜಧಾನಿ ಕ್ಯೂ. ಓಕೆ, ಗೊತ್ತಿರಬೇಕು ಫಸ್ಟ್ ಇದು. ಮತ್ತು ನೀವು ಇನ್ನೊಂದು ಇತ್ತೀಚೆಗೆ ನಮ್ಮ ಮೋದಿ ಪ್ರೈಮ್ ಮಿನಿಸ್ಟರ್ ಅವರು ಏನಂತಂದರೆ ವಿದೇಶಗಳಿಗೆ ಭೇಟಿ ಕೊಟ್ಟಿದ್ದಾರಲ್ಲ. ಫಾರ್ ಎಕ್ಸಾಂಪಲ್ ನಾರ್ವೆ ಇರ್ಬೋದು, ಮತ್ತು ಇಟ್ಲಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಭೇಟಿ ಕೊಟ್ಟಿದ್ದಾರಲ್ಲ, ಅವ್ರದ್ದು ಎಲ್ಲ ಕ್ಯಾಪಿಟಲ್ ತಿಳ್ಕೊಳ್ಳಿ ಮತ್ತು ಪ್ರೈಮ್ ಮಿನಿಸ್ಟರ್ನ ತಿಳ್ಕೊಳ್ಳಿ. ಓಕೆ, ಯಾಕಂತಂದರೆ ಮ್ಯಾಚ್ ದಿ ಫಾಲೋವಿಂಗ್ ಫಾರ್ ಎಕ್ಸಾಂಪಲ್ PCA ಎಕ್ಸಾಮಿಗೆ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಇದು ಹೈಪರ್ಸಾನಿಕ್ ಅವರು ದಾಳಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಗೆ ಹೈಪರ್ಸಾನಿಕ್ ಅಂದರೆ ಮೀನಿಂಗ್ ಹೇಳಿ, ಮತ್ತು ನಮ್ಮದು ಇಂಡಿಯಾದಲ್ಲಿರುವಂಥ ಹೈಪರ್ಸಾನಿಕ್ ಮಿಸೈಲ್ಸ್ಗಳು ಯಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸಿನಿಮಾ ನ್ಯೂಸ್ ಇದೆ, ಇದೆಲ್ಲ ಏನು ಬೇಡ. ಏನಿಲ್ಲ. ಓಕೆ, ನಾನು ಮೊನ್ನೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ ಸೆಕ್ಯುಲರ್ ಕಾನ್ಸೆಪ್ಟ್ ಅನ್ನೋದು ಬಂದಿತ್ತು, ಹೋಗಿ ನೀಟಾಗಿ ಓದ್ಕೊಳ್ಳಿ, ಮತ್ತು ಅದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನೋಡಿ, ಕ್ವಶನ್ ಆಗಿದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸೆಕ್ಯುಲರ್ ಸ್ಟೇಟ್, ಅಂದರೆ ರಾಜ್ಯಾತೀತ ರಾಜ್ಯ ದ ಸ್ಟೇಟ್ ಏನೋ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ಎ ಸೆಕ್ಯುಲರ್ ಸ್ಟೇಟ್ ಈಸ್ ಒನ್ ದ್ಯಾಟ್ ಡಸಂಟ್ ಎಸ್ಟಾಬ್ಲಿಷ್ ಎನಿ ಒನ್ ರಿಲಿಜನ್ ಆ್ಯಸ್ ಆಫಿಷಿಯಲ್ ರಿಲಿಜನ್. ಓಕೆ, ನಾನು ಹೇಳಿದ್ದೆ ಅದು ಫಸ್ಟ್ಗೆ ಅವತ್ತು ಎಕ್ಸ್ಪ್ಲನೇಷನ್ ಮಾಡೋ ಮುನ್ನಡೆ. ಯಾವುದಕ್ಕೆ ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ, ಸೆಕ್ಯುಲರ್ ಸ್ಟೇಟು ಅಥವಾ ಸೆಕ್ಯುಲರ್ ನೇಷನ್ ಅಂತ ಕರಿತೀವಿ ಅಂತಂದ್ರೆ ಅದು ಒಂದು ಯಾವುದೇ ಒಂದು ಆಫಿಷಿಯಲ್ ರಿಲಿಜನನ್ನು ಹೊಂದಿರೋದಿಲ್ಲ. ಈಗ ಪಾಕಿಸ್ತಾನದವ್ರು ಏನು ಹೇಳ್ತಾರೆ, ಮುಸ್ಲಿಮ್ದು ಅದು ಏನಂತಂದ್ರೆ ಅವ್ರದ್ದು ಇಸ್ಲಾಂ ಅಫಿಷಿಯಲ್ ರಿಲಿಜನ್. ಬಟ್ ನಮ್ದು ಇಂಡಿಯಾದಲ್ಲಿ ಆ ರೀತಿ ಇಲ್ಲ. ಯಾವುದೇ ಒಂದು ನಾವು ಆಫಿಷಿಯಲ್ ರಿಲಿಜನ್ ಅಂತ ಹೇಳಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಇದು ಕರೆಕ್ಟ್ ಇದೆ. ಆಮೇಲೆ ಇಂಡಿಯನ್ ಸೆಕ್ಯುಲರಿಸಮ್ ಪ್ರಾಕ್ಟೀಸಸ್ ಆ್ಯನ್ ಅಟಿಟ್ಯೂಡ್ ಆಫ್ ಪ್ರಿನ್ಸಿಪಲ್ಡ್ ಆ್ಯಂಡ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಆಲ್ ರಿಲಿಜನ್ಸ್. ಇದು ಕೂಡ ಕರೆಕ್ಟ್ ಇದೆ. ಅಂದರೆ ನಮ್ಮದು ಇಂಡಿಯಾದಲ್ಲಿ ಯಾವುದೇ ರೀತಿ ಒಂದು ಧರ್ಮವನ್ನು ನಮ್ಮದು ಆಫಿಷಿಯಲ್ ಧರ್ಮ ಅಂತೇಳಿ ಘೋಷಣೆ ಮಾಡಿಲ್ಲ, ಮತ್ತು ಎಲ್ಲ ಧರ್ಮಗಳಿಂದ ಒಂದು ಪ್ರಿನ್ಸಿಪಲ್ಡು ಮತ್ತು ಈಕ್ವಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಕೂಡ ಏನಂತಂದರೆ ಸ್ಟೇಟ್ಮೆಂಟ್ ಕರೆಕ್ಟ್. ಎಲ್ಲಿ ಕೇಳಿದ್ದಾರೆ ನೋಡಿ, ಹರಿಯಾಣ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದೊಳಗೆ ಕೇಳಿದ್ದಾರೆ. ಅಂದರೆ ಇದರ ಮೀನಿಂಗ್ ಏನಂತಂದರೆ ಈ ಸೆಕ್ಯುಲರ್ ಅನ್ನೋದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನಾನು ಕ್ವಶನ್ ಕೂಡ ಕೇಳಿದ್ದೆ, ಅಂದರೆ ಸೆಕ್ಯುಲರ್ ಅನ್ನೋ ವರ್ಡ್ ಮೊದಲು ನಮ್ಮದು ಏನು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಿದ್ದಿಲ್ಲ. ಇದು ಏನಂತಂದರೆ ಪ್ರಿಯಾಂಬಲಲ್ಲಿ ನೆಕ್ಸ್ಟ್ ಏನು ಸೇರ್ಪಡೆ ಆಯಿತು. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಥೇಳಿ. ಓಕೆ, ಸೊ ಇದರಲ್ಲಿಂದ ನಮ್ಗೆ ಸೆಕ್ಯುಲರ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಯಿತು. ನೋಡಿ, ಅದು ನನ್ನ GBAದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿದು ಎಲೆಕ್ಷನ್ಸ್ ಮುಂದೆ ಹೋಗಿತ್ತಲ್ಲ, ಅದು ನ್ಯೂಸಲ್ಲಿತ್ತು. ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಓದ್ಕೊಳ್ಳಿ ಅಂತ ಹೇಳಿದ್ದೆ. ಕ್ವಶನ್ ಆಗಿದೆ ನೋಡಿ ಅದ್ರ ಮೇಲೆ. ವಿಚ್ ಆಫ್ ದ ಫಾಲೋವಿಂಗ್ ಪ್ರೀವಿಯಸ್ ಆ್ಯಕ್ಟ್ಸ್ ವಾಸ್ ರಿಪ್ಲೇಸ್ಡ್ ಬೈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ದ್ಯಾಟ್ ವಾಸ್ ಪಾಸ್ಡ್ ಇನ್ ಏಪ್ರಿಲ್ 2025. 2025 ಅಂದರೆ 2025ರಲ್ಲಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಬಂತು. ಇದು ಯಾವ ಒಂದು ಕಾಯ್ದೆಯನ್ನು ರಿಪ್ಲೇಸ್ ಮಾಡಿ ಏನು ಜಾರಿಗೆ ಬಂತು ಅಂತ ಕೇಳ್ತಾ ಇದ್ದಾರೆ. ಈಗೆಲ್ಲರಿಗೂ ಗೊತ್ತಿದೆ, ಯಾವುದು ನಮ್ಮ PBG ರಾಮ್ಜಿ ಸ್ಕೀಮ್ ಇದೆಲ್ಲ, ಅದು ಯಾವ ಸ್ಕೀಮನ್ನು ಏನು ರಿಪ್ಲೇಸ್ ಮಾಡಿ ಜಾರಿಗೆ ಬರ್ತಾ ಇದೆ ಅಂತಂದರೆ ಆ ನರೇಗಾ. ಓಕೆ, ನರೇಗಾ ಸ್ಕೀಮನ್ನು ಜಾರಿಗೆ ಮಾಡಿ ಬರ್ತಾ ಇದೆಯಲ್ಲ, ಅದೇ ರೀತಿ ಈ ಒಂದು ಆ್ಯಕ್ಟು ಯಾವ ಒಂದು ಕಾಯ್ದೆಯನ್ನು ರಿಪ್ಲೇಸ್ ಮಾಡಿ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲಿ ನೋಡಿದೆ, ನಮ್ಮ ಕರ್ನಾಟಕದಲ್ಲಿನೇ ಬರಬೇಕಿದ್ದು. ICDS ಸೂಪರ್ವೈಸರ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅಂದರೆ ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟ್, GBA ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಓಕೆ, ಯಾವ ಕಾಯ್ದೆ ಅಂತಂದರೆ ಇದು
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ್ಯಕ್ಟ್ 2020 ಈ ಒಂದು ಕಾಯ್ದೆಯನ್ನು ರಿಪ್ಲೇಸ್ ಮಾಡಿ ಈ ಕಾಯ್ದೆ ಜಾರಿಗೆ ಬಂದಿದೆ. ಓಕೆ, ಸೊ GBAಯನ್ನು ನೀಟಾಗಿ ಒಂದು ಸ್ವಲ್ಪ ಓದ್ಕೊಳ್ಳಿ. ಅದು ವುಮೆನ್ಸ್ ಕಮಿಷನ್ದು ಹೇಳಿದ್ದೆ. ಓಕೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕ್ವಶನ್ ಆಗಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆರ್ ಕರೆಕ್ಟ್? ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟು, ಇನ್ಕರೆಕ್ಟು, ನಾಟ್ ಕರೆಕ್ಟು ಅನ್ನೋದು ವರ್ಡ್ಸನ್ನು ಒಂದು ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ಕರೆಕ್ಟ್. ನಾನು ಅವತ್ತೇ ಹೇಳಿದ್ದೆ ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ, ಇದು 1992ರಲ್ಲಿ ಪಾರ್ಲಿಮೆಂಟ್ ಕಾಯ್ದೆಯಡಿ ಸ್ಥಾಪನೆಯಾಗಿದೆ ಅಂಥೇಳಿ. ಎಸ್, ಇದು ಸ್ಟ್ಯಾಚ್ಯುಟರಿ ಬಾಡಿ ಇದೆ. ಇಟ್ ಹ್ಯಾಸ್ ದ ಮ್ಯಾಂಡೇಟ್ ಟು ರಿವ್ಯೂ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ದ ವುಮೆನ್. ಎಸ್, ಅದು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಕೆಲಸ ಏನು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಕಾನೂನು ಕ್ರಮ ಆಗಿರ್ಬೋದು, ಸಾಂವಿಧಾನಿಕ ಎಲ್ಲ ಸೇಫ್ ಗಾರ್ಡ್ಸನ್ನು ಪರಿಶೀಲನೆ ಮಾಡುತ್ತೆ. ಕರೆಕ್ಟ್ ಇದೆ. ಆಮೇಲೆ ಇಟ್ ಹ್ಯಾಸ್ ದ ಮ್ಯಾಂಡೇಟ್ ಟು ಅಡ್ವೈಸ್ ದ ಗೋರ್ಮೆಂಟ್ ಆನ್ ಆಲ್ ಪಾಲಿಸಿ ಮ್ಯಾಟರ್ಸ್ ಟು ಅಫೆಕ್ಟಿಂಗ್ ವುಮೆನ್. ಮತ್ತು ವುಮೆನ್ಸ್ ಕಮಿಷನ್ ಅಂತಂದರೆ ವುಮೆನ್ಸ್ ರಿಲೇಟೆಡ್ ಇರುವಂತಹ ಎಲ್ಲ ಒಂದು ವಿಷಯಗಳ ಬಗ್ಗೆ ಅದು ಗಮನ ಹರಿಸುತ್ತದೆ. ಓಕೆ, ಇದು ಮಾಡುತ್ತೆ, ಅಡ್ವೈಸ್, ಸಲಹೆಗಳನ್ನು ಕೊಡುತ್ತದೆ ಅಂತಂದ್ರೆ ಹೌದು. ಸೊ ಹೋಗಿ ನೀವು ನೀಟಾಗಿ ಒಂದು ಸ್ವಲ್ಪ ವುಮೆನ್ಸ್ ಕಮಿಷನ್ ಓದ್ಕೊಳ್ಳಿ. ಆಲ್ರೆಡಿ ನಾನು ಹೇಳಿದ್ದೆ 1992ರಲ್ಲಿ ಏನಂತಂದರೆ ಸ್ಥಾಪನೆ ಆಯಿತು. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಅಂತೇಳಿ. ಸೊ ನೀಟಾಗಿ ಒಂದು ಸ್ವಲ್ಪ ಅದರದ್ದು ಫಂಕ್ಷನ್ಗಳನ್ನು ಓದ್ಕೊಳ್ಳಿ. ಈಗ ಇವು ಕೇಳಿದ್ದಾರೆ, ನೆಕ್ಸ್ಟ್ ಏನೋ ಬೇರೆ ರೀತಿ ಕೇಳ್ಬೋದು. ಮತ್ತು ಅದರದ್ದು ಸ್ವಲ್ಪ ಪವರ್ಸ್ ಬಗ್ಗೆ ತಿಳ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಏನೋ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಲಕ್ಷ್ಮೀಕಾಂತ್ ಬುಕ್ಕು, ಮತ್ತು ಇಲ್ಲ ಅಂತಂದರೆ ಕನ್ನಡದಲ್ಲಿ ಗಂಗಾಧರ್ ಬುಕ್ದಲ್ಲಿ ಕೊಟ್ಟಿದ್ದಾರೆ. ನೀಟಾಗಿ ಓದ್ಕೊಳ್ಳಿ. ಇದು ಎಲ್ಲಾಗಿದೆ ನೋಡಿ, UPSC ಅಂತಂದ್ರೆ ನಮ್ಮ ಮೇನ್ ಬಾಸ್ ಅದು. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇಲ್ಲಿ ಬಂದುಬಿಟ್ಟು ಆನ್ಸರ್ 1, 2, 3 ಅಂದರೆ 3 ಹೇಳಿಕೆಗಳು ಸರಿಯಾಗಿದೆ. ಓಕೆ, ನೋಡಿ ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ಇಂಟಿಗ್ರೇಟೆಡ್ ಅಪ್ರೋಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನಂತಂದರೆ ಕರೆಂಟ್ ಅಫೇರ್ಸನ್ನು ಬೇರೆ ರೀತಿ ಓದೋದು, ಸ್ಟ್ಯಾಟಿಕ್ ಬೇರೆ ರೀತಿ ಓದೋದು, ಆ ರೀತಿ ಇಲ್ಲ. ಸೊ ಲಿಂಕ್ ಮಾಡಿ, ಕರೆಂಟ್ ಅಫೇರ್ಸಲ್ಲಿ ಏನು ಬಂದಿದೆಯಲ್ಲ ಅದನ್ನು ಲಿಂಕ್ ಮಾಡಿ ಓದಬೇಕು. ಅದು ಏನಂತಂದ್ರೆ ಹೈ ಹಿಲ್ಡಿಂಗ್ ಟಾಪಿಕ್ಸ್ ಯಾವ್ದಾವ ಅನ್ನೋದು ಮಾತ್ರ ನಾವು ಏನಂತಂದರೆ ಹೇಳ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್. ಇದು 1 ಆರ್ ಅದರ್ ವೇನೇ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರು ಡೈಲಿ ಫಾಲೋ ಅಪ್ ಮಾಡ್ತಿರ್ತಿಲ್ಲ ಮಾಡಿ. ಮತ್ತು ಇನ್ನೊಂದು ಸಜೆಷನ್ ಏನಂತಂದರೆ, ಈಗ ವೀಕ್ಲಿ ಒಂದು ಆಗಿರ್ತೈತಲ್ಲ, ಅದು ಲಾಸ್ಟ್ ಏನು 1 ವಾರಕ್ಕೆ ಒಂದು ಸತ್ತ ಅಂತಂದ್ರೆ ರಿವಿಷನ್ ಮಾಡಿ. ಯಾರು ನೋಟ್ಸ್ ಮಾಡ್ಕೊಂಡಿರ್ತಿರಲ್ಲ ಅಂದರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಅದು ನಿಮ್ಮದು ನೋಟ್ಸ್ ಮಾಡ್ಕೊಂಡು ಮತ್ತೆ ಅಲ್ಲೇ ಬಿಟ್ಟರೆ ಅದು ಯೂಸ್ ಆಗಂಗಿಲ್ಲ. ಸೊ ನೀವು ವೀಕ್ಲಿ ಒಂದು ಸತ ನೀವು ರಿವೈಸ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.